ಹಲೋ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಹೆಸರು ಬಿತ್ತಕ್ಕೆ ಬಂದಿದ್ದೀವಿ. ಮುಂಗಾರಿನ ಮೊದಲ ಬೆಳೆ ಆದಂಥ ಹೆಸರು ಬಿತ್ತಕ್ಕೆ ಬಂದಿದ್ದೀವಿ. ಬೀಜ ನಿರ್ಮಲ್ ಅಂಥೇಳಿ, ನಿರ್ಮಲ್ NVL1, ನಿರ್ಮಲ್ ಬೀನ್. ಸೊ ಇದನ್ನು ಈ ವರ್ಷ ಬೇರೆ ಕಡೆಯಿಂದ ತರಿಸಿದ್ದೀವಿ. ನಮ್ಮ ಕಡೆ ತಳಿನೇ ಇದೆ, ಹುಬ್ಬಳ್ಳಿ ಧಾರವಾಡ. ಇಲ್ಲಿದೆ ನೋಡಿ ಬೀಜ. ಬೀಜ ಅಂತ ಹೇಳ್ಕೊಳ್ಳೋಂಗೆ ಸಂಪೂರ್ಣವಾಗಿ ಹಸಿರಿಲ್ಲ, ಕಪ್ಪುನೂ ಐತಿ, ಹಸಿರು ಐತಿ. ನೋಡೋಣ, ಬಿತ್ತಿಗೆ ಅಂತ ಶುರು ಮಾಡೋಣ. ಈಗ ನಮ್ಮ ಬ್ರದರ್ ಹೊಂಟಿದ್ದಾರೆ ಬಿತ್ತಕ್ಕೆ, ಸುರೇಶ್ ಮರ್ಮಸ್ರಿ ಅವರು. ಬೀಜ ಹಾಕಿದ್ದೀವಿ. ಒಂದೊಂದು ಪ್ಯಾಕೆಟಿಗೆ 6 ಸೇರ್ ಬೀಜ ಬಂದಿದ್ದಾವೆ. ನೋಡೋಣ ಎಷ್ಟು ಬೀಜ ಹೋಗ್ತಾವೆ ಅಂಥೇಳಿ. ಇದು ಒಟ್ಟು ಒಂದು ಕೂರ್ಗೆ ಐತ್ರಿ ಇದು ಹೊಲ. ಮೊದಲಾಗೆಲ್ಲ ಸೆಟ್ಟಿಂಗ್ ಮಾಡ್ಕೊಂಡಿವಿ ಕೂರ್ಗಿನ. ಇದಕ್ಕಿಂತ ಮುಂಚೆ ಎಲ್ಲ ಇದು ಮುಗ್ಗೂರಿಗೆಲ್ಲ ಬಿತ್ತಾಕತ್ತೇವ್ರಿ. ಈಗ ಒಟ್ಟು 6 ತಾಳು ಇರ್ತವೆ ಅದಕ್ಕೆ. ಆರು ಸೇರಿದಾವ, 3 ಸೇರಿದಾವ. ಎಷ್ಟು? 4 ಹಾಕಿ. ಹಾಂ, ನಮ್ಮ ಸರ್ವೇಶ್ ಬಿತ್ತಾಕತ್ತಾನ ರೀ. 4 ಸೇರಿ ಹಾಕ್ಯಾನಂತ. ನೋಡ್ರಿ, ಬಿತ್ತಿಗಂತ ಹಿಂಗಾಗತೈತಿ. ಇಲ್ಲೇ ಆದೈತಿ ಕೂರ್ಗಿ. ಈಗ ಒಂದು ಸಾಲು, ಇದು 2ನೇ ಸಾಲು, ಇದು 3ನೇ ಸಾಲು, ಇದು 4ನೇ ಸಾಲು, ಇದು 5ನೇ ಸಾಲು, ಇದು 6ನೇ ಸಾಲು. ಹಿಂಗೆ 6 ಸಾಲಿಂದ ತಾಳ ಐತ್ರಿ. 6 ಸಾಲು ಹಿಂಗೆ ಕೂರ್ಗಿ ಜೋಡಿಸಿ ಬಿತ್ತಾಕತ್ತೀವ್ರಿ. ಈಗ ಈ ವರ್ಷದ ಮೊದಲನೇ ಬೆಳೆ ನೋಡ್ರಿ ಇದು. ಮುಂಗಾರಿಯ ಮೊದಲ ಬೆಳೆ ಹೆಸರಿನ ಬೆಳೆ. ಇದು ವಾಣಿಜ್ಯ ಬೆಳೆನೂ ಹೌದ್ರಿ, ಹಂಗೆ ಆಹಾರ ಬೆಳೆನೂ ಹೌದು. ನಮ್ಮ ಕಡೆ ಇದು ವಾಣಿಜ್ಯ ಬೆಳೆನ ರೀ. ಆಹಾರವಾಗಿ ಉಪಯೋಗ ಮಾಡೋದು ಪ್ರತಿದಿನ ಏನಿರೋದಲ್ಲ ರೀ. ಆಹಾರ ಬೆಳೆ ಅಂತಂದ್ರೆ ನಮ್ಮ ಕಡೆ ಆಹಾರ ಬೆಳೆ ಅಂತಂದ್ರೆ ಜೋಳ ರೀ. ಇದು ನಮ್ಮ ಕಡೆ ಆಹಾರ ಬೆಳೆ ಜೋಳ, ಗೋಧಿ, ಅವು ದಿನನಿತ್ಯ ಉಪಯೋಗ ಮಾಡ್ತೀವಲ್ಲ ರೀ. ಹಿಂಗಾಗಿ ಅವು ಆಹಾರ ಬೆಳೆ ಹಾಕವು. ಇವು ಹೆಸರು ಏನದಾವಲ್ಲ ರೀ, ಇವು ಒಂದು ಸ್ವಲ್ಪ ಏನಪ್ಪ ಅಂತಂದ್ರೆ ವಾಣಿಜ್ಯ ಬೆಳೆ. ಯಾಕಂದ್ರೆ ರೀ ರೇಟ್ ಇದು 5,000 ರೂಪಾಯಿ ಅಂದ್ರೆ ಇದೇ ಇರ್ತೀರಿ. ಒಮ್ಮೊಮ್ಮೆ ಬಂತಂದ್ರೆ 9, 10, 12 ಮಟ್ಟ ಹೋಗುತ್ತೆ ರೀ ರೇಟ್ ಇತ್ತಂದರೆ. ಹಿಂಗೆ
ಹಿಂಗಾಗಿ ಮೊದಲನೇ ಬೆಳೆ ಹೆಸರು ಬಿತ್ತಕತ್ತೀವಿ ರೀ. ಈ ಹೊಲ ನೋಡ್ರಿ, ಇದು ಮೊದ್ಲಾಗ ನಾವು ಹೋದ ವರ್ಷ ಇದನ್ನು ಹಾಕಿದ್ದೀವಿ ರೀ, ಮುಂಗಾರ್ಯಾಗ ಗೊಂಜಾಳ ಹಾಕಿದ್ವಿ. ಹಿಂಗಾಗಿ ಗೊಂಜಾಳದ ದಂಟು ಐತ್ರಿ. ಹಂಗೆ ಇದು ಹಿಂಗಾರ್ಯಾಗ ಕಡ್ಲೆ ಹಾಕಿದ್ವಿ. ಆಮೇಲೆ ಇವೇನು ಕಾಣ್ತಾವಲ್ಲ ರೀ, ಇದೇನೈತಲ್ಲ ರೀ, ಇದು ಹಿಂಗಳದ್ರಿ. ಇದು ಹಿಂಗಳ ಹುಟ್ಟತ್ರಿ ಅವನು ಇಲ್ಲಿ ಹಿಂಗಳ ಮುಳ್ರಿ ಅದು. ಹಿಂಗಾಗಿ ಗಾಳಿಗೆ ಹಾರ್ಕೊಂಡು ಹೋಗಿಲ್ಲ ಅದು. ಮಳೆಗೆ ಪಳಿಗೆ ದೊಡ್ಡ ಮಳೆನೇ ಆಗಿಲ್ಲ ರೀ. ಮಳೆ ಪ್ರಮಾಣ ಅಂತ ಸ್ವಲ್ಪ ಮಟ್ಟಿಗೆ ಐತೆ ರೀ. ಸ್ವಲ್ಪ ಹಸಿ ಅದಾವ್ರಿ ಭೂಮಿ, ಪೂರ್ಣ ಪ್ರಮಾಣದಾಗ ಆಗಿಲ್ಲ ರೀ ನಮ್ಮ ಸೂಡಿ ಕಡೆ. ಹೀಗಾಗಿ ಮತ್ತಿನ್ನು ಬಿಟ್ಕೊಂತ ಹೋದ ತತಿನ ಹೋಗುತ್ತೆ ರೀ. ಅದಕ್ಕೆ ಬಿತ್ತಿ ಬಿಡ್ಬೇಕಂಥೇಳಿ ವಿಚಾರ ಮಾಡಿ ಇವತ್ತು ಬಿತ್ತಕ್ಕೆ ಬಂದೀವಿ ನೋಡ್ರಿ. ಕೆಲವು ಕಡೆ ಆಲೆ 2-3 ದಿವಸ ಆತ್ರಿ ಬಿತ್ತಿ. ನಮ್ಮ ಸೂಡ್ಯಾಗನ 2-3 ದಿವಸ ಆತ್ರಿ ಬಿತ್ತಿ. ಆಮೇಲೆ ಇಟಗಿ ಕಡೆ ಆಲೆ 3-4 ದಿವಸ ಆತು ಬಿತ್ತಿ. ನೋಡ್ರಲ್ಲ ಕೂರಿಗೆ ಆಗಲೇ ಹಾಸಿಗೆ ಚೆಕ್ ಮಾಡಿದ್ವಿ ರೀ. ಹಿಂಗೈತೆ ಹಾಸಿ ನೋಡಿ ಹಂಗೆ ಒಮ್ಮಕ್ಲೆ ಬಿತ್ತಕ್ಕೆ ಬರಲ್ಲಲ್ರಿ. ಹಿಂಗೆಲ್ಲ ಹಾಸಿ ಮೊದಲಾಗ ಈ ಕಡೆ ಬೀಜ ಹಾಕಿನ ಮುಂಚೆಕ್ಕೆ ಚೆಕ್ ಮಾಡಿ ನೋಡಿ ಬಿತ್ತೇನ್ರಿ ತಮ್ಮ. ಹಿಂಗೆ 6 ಸಾಲ ಹೋಗಿ ನೋಡ್ರಿ. ಇಲ್ಲೇ ಕೂರಿಗಂತ ಹಾದೈತೆ ರೀ, ಬರೋಬ್ಬರಿ ಹಾದೈತಿ. ಇನ್ನೊಮ್ಮೆ ಕೇಳೋಣಂತ್ರಿ ಬಂದಿಂದ ಹೆಂಗೆ ಆಯ್ತೈತಪ್ಪ, ಸರಿ ಐತೇನಿಲ್ಲ ಇಲ್ಲ ಅಂಥೇಳಿ. ಯಾಕಂದ್ರೆ ಬಿತ್ತೋರಿ ಅನುಭವ ಐತೆ ಅವ್ನಿಗೆ ಜಾಸ್ತಿ. ಇದು ನೋಡ್ರಿ, ಅದು ಎಲ್ಲ ಅದಕ್ಕೆ ಪೌಡ್ರ್ ಗಿಡ ಕಲಿಸಿದ್ರೆ ಏನು ನಿರ್ಮಲ್ ಬೀಜಕ್ಕೆ ಕೈಗೆಲ್ಲ ಪೌಡ್ರ್ ಹತ್ತೈತಿ ಬೀಜದಂದು. ಭಾಳ ದಿವ್ಸದ ಮ್ಯಾಗ ನಾವು ಕೃಷಿ ಸಂಬಂಧಪಟ್ಟಂಥ ವಿಡಿಯೋ ಮಾಡಕತ್ತೀವಿ ರೀ. ಇಲ್ಲಿವರೆಗೂ ನಮ್ಮೂರು ಜಾತ್ರೆ ಕಾರ್ಯಕ್ರಮದ್ದು ಪಂಚಪೀಠಾಧೀಶ್ವರರು ಬಂದು ಹೋಗಿದ್ದು, ಅವ್ರ ಅಡ್ಡಪಲ್ಲಕ್ಕಿ ಮಹೋತ್ಸವದ್ದು, ಮದುವೆ ಕಾರ್ಯಕ್ರಮಗಳದ್ದು, ಯೋಗದ್ದು ಎಲ್ಲ ಹಾಕ್ತಿದ್ವಿ ರೀ ವಿಡಿಯೋ. ಇನ್ನೇನು ಯೋಗ ಡೇ ಏನೋ ಹತ್ತಿರ ಬಂತು ರೀ. ಯೋಗದ್ದು ಮಾಡ್ಬೇಕ್ರಿ ಇನ್ನು ವಿಡಿಯೋ. ಯೋಗಾಸಕ್ತರು ಇದ್ರಪ್ಪ ಅಂದ್ರೆ ಒಳ್ಳೆಯದು, ಇರದೇ ಇದ್ರೂ ಒಳ್ಳೆಯದು. ಯೋಗಾಸಕ್ತರು ಇದ್ದರೆ ಯೋಗ ಮಾಡಿದ ವಿಡಿಯೋಗಳನ್ನು ನೋಡ್ತೀರಿ, ಯೋಗ ಮಾಡ್ತೀರಿ. ಬೀಜ ನೋಡ್ರಿ, ಈ ಥರ ಅದಾವೆ ಬೀಜ, ಹೆಸರು ಬೀಜ. ಆದರೆ ಏನನ್ರಿ, ಮನ್ಯಾಗ ನಾವು ಕಾದಿಟ್ಟಂಥ ಬೀಜನ ಬೇರೆ, ಇವು ಅಲ್ಲಿ ಇಲ್ಲಿ ತರುವಂಥ ಬೀಜಗಳು ಗ್ಯಾರಂಟಿ ಇರೋದಿಲ್ಲ. ಮನೆ ಬೀಜ ಆದರೆ ಹೋದ ವರ್ಷ ನಮ್ಮ ಅಷ್ಟು ಚಲೋ ಬೀಜ ಬರಲಿಲ್ಲ ರೀ. ಯಾಕಂದ್ರೆ ಮಳೆ ಸಿಕ್ಬಿಡ್ತು ನಮ್ಮದು ಪೀಕ್. ಹೀಗಾಗಿ ಇನ್ನೂ 2 ಪ್ಯಾಕೆಟ್ ಅದಾವ್ರಿ ಬೀಜ. ಈ 1 ಪ್ಯಾಕೆಟ್ ಹರಿದೇವ್ರಿಗೆ. ಈಗ ಅವ್ರ ಪುಡಿನ ಕಳಿಸಿರ್ತಾರೆ ಅನ್ಸುತ್ತೆ ರೀ. ನೋಡ್ರಿ ಪುಡಿ ಹೆಂಗೆ ಇರ್ತದೆ ಅವಾಗ ಪುಡಿ ಪುಡಿ ಹಿಂಗಾಗಿ ಅದ ಪುಡಿನ ಕೈಗೆ ಹತ್ತೈತದ. ಇದು ಬುಡ್ಡಿ ಬಿಡ್ಸಕ್ಕೆ ಬರ್ಬೇಕಂದ್ರೆ ಕಟಾವು ಮಿಷಿನಿಗೆ ಬರ್ತಂತ ಹೇಳ್ಯಾರ. ಇದನ್ನು ನಿರ್ಮಲ್ಸ್ ಮೂಂಗ್ ಬೀನ್ NVL1 ನವಲ್. ಇದೇನು ಕಾಯಿ ಮಾತ್ರ ಉದ್ದ ಐತ್ರಿ ಇದ್ರೊಳಗೆ. ನಿರ್ಮಲ್ ಸೀಡ್ಸ್ ಅಂತೇಳಿ ಅವ್ರು ಇದನ್ನು ಹಾಕ್ಯಾರ ಸ್ಟಿಕ್ಕರ್. ಇದು ನೋಡ್ರಿ, ಚಿತ್ರ ಎಷ್ಟು ಚೆಂದ ಕೊಟ್ರೆ. ಎಲ್ಲ ಹಸುರಾಗ ಅದಾವ್ರಪ್ಪ ಹೆಸರಲ್ಲಿ. ಹೆಸರು ಕಾಳು ಫುಲ್ ಹಸಿರಾಗಿ ಕಾಣಿಸ್ತಾವೆ ಇಲ್ಲಿ. ಆದ್ರೆ ಇಲ್ಲಿ ನೋಡ್ರಿ, ಪ್ಯಾಕೆಟಿನ ಮ್ಯಾಗ ಭಾರಿ ಚಂದ ಹಸಿರು ಅನ್ನೋದು ಕಾಳು. ಇಲ್ಲಿ ನೋಡಿದ್ರೆ ಹೆಂಗದ ನೋಡ್ರಿ, ಅದು ಮ್ಯಾಲೆ ತೋರಿಸೋದೊಂದು ಬೇರೆ ಅಡ್ವರ್ಟೈಸ್, ಒಳಗೆ ಹಾಕೋದೊಂದು ಬೀಜ ಬೇರೆ ಅಂತ ಇವ್ರ ಲೆಕ್ಕ. ಅದಕ್ಕೆ ಹೇಳೋದು, ಆದಷ್ಟು ಮನೆ ಬೀಜ ತೆಗೆದಿಟ್ಕೊಂಡು ಪ್ರಯತ್ನ ಮಾಡಿರಿ ರೈತರೆಲ್ಲರೂ. ನಮ್ಮ ತಿಳಿದಷ್ಟು ನಾವು ಹೇಳಾಕತ್ತೀವಿ. ನಾವು ಏನಂತ ದೊಡ್ಡ ರೈತರಲ್ರಿ. ಮತ್ತು ನಿಮ್ಮ ಎಲ್ಲೆಲ್ಲಿ ಬರ್ತೈತಿದ್ದು ವಿಡಿಯೋ, ನಿಮ್ಮ ಕಡೆ ಯಾವ್ಯಾವ ಬೆಳೆ ಬೆಳಿತೀರಿ ಮುಂಗಾರ್ಯಾಗ? ನಮ್ಮ ಗದಗ ಈ ಕಡೆ ಕೊಪ್ಪಳ ಭಾಗ ಸ್ವಲ್ಪ, ಈ ಕಡೆ ಒಂದು ಸ್ವಲ್ಪ ಉತ್ತರ ಕನ್ನಡ, ಇಲ್ಲಿ ಕಡೆ ಹೆಸರಂತೂ ಬೆಳೆಯೋದಂತೂ ಕಾಮನ್ ರೀ. ಧಾರವಾಡ ಕಡೆ ಈ ಕಡೆ ಒಂದು ಸ್ವಲ್ಪ ಒಣ ಬೇಸಾಯ ಇರುವಲ್ಲೇ ಹೆಸರು ಬೆಳೀತಾರೆ.
ಕಡೆ ಕಲಬುರ್ಗಿನೂ ಬೆಳಿತಾರೆ, ಕಲಬುರ್ಗಿ ಆ ಕಡೆ ಎಲ್ಲ ಅಲ್ಲೆಲ್ಲ ತೊಗರಿ ಜಾಸ್ತಿ ರೀ. ಹೀಗಾಗಿ ನಿಮ್ಮ ಪ್ರದೇಶದೊಳಗೆ ಯಾವ ಪ್ರದೇಶದವರು ವಿಡಿಯೋ ನೋಡ್ತಾ ಇದ್ದಾರೆ, ನಿಮ್ದು ಯಾವ ಜಿಲ್ಲೆ ಯಾವ ಊರು ಅಂತೇಳಿ. ನಮ್ಮದು ಇದು ಗದಗ ಜಿಲ್ಲೆ, ಗಜೇಂದ್ರಗಡ ತಾಲೂಕು, ಸೂಡಿ. ಬರಕತ್ತ ನೋಡ್ರಿ. ಬರ್ರಿ ಹಂಗೆ ಹೋಗಿ ಕೇಳ್ಕೊಂತ ಬರೋಣ, ಎಷ್ಟು ಹೆಂಗೆ ಆಗೈತಪ್ಪ, ಏನು ಸಾಲು ಬರೋಬ್ಬರ ಹೊಂಟಾವಿಲ್ಲ ಅಂಥೇಳಿ. ಬರ್ರಿ ಕೇಳಂಬರ್ರಿ ಹಂಗೆ ಹೋಗಿ ಬಂದ್ರೆ ನೋಡ್ರಿ ತಮ್ಮರೆ ಕೇಳೋಣಂತ. ಯಾಕೆ ತರದಿದ್ರೆ ಸಾಲ ಹಿಂದೆ ಮುಂದೆ ಅವೇನು. ಸಾಲದಂತ ಕಡೆ ಸಿಗ್ತಲ್ರಿ, ಅದು ತಗೊಂಡು ಒಂದು ಸಾಲ ಬಿಟ್ಕೊಂಬಂದ ಕೇಳೋಣಂತೆ ಹೆಂಗೆ ಆಗ್ತದೆ ಏನು ಅಂತ ಹೇಳಿ. ಸ್ವಲ್ಪ ಕುಂಟಿ ಕೆತ್ತಬೇಕಾಗತ್ತೆ, ಕುಂಟಿ ಕೆತ್ಕೊಂಡು ಹೆಂಗಾಕೈತಿ ಬಿತ್ತಿಗೆ ಕರೆಕ್ಟ್ ಆಗತ್ತಾ? ಇದು ನೋಡ್ಲೆ ಅದಾವ ಬೀಜ. ಬರೋಬ್ಬರಿ ಆಗತ್ತ ಬಿತ್ತಿಗೆ, ಬರೋಬ್ಬರಿ ಆಕೈತೆ ಬಿತ್ತಿಗೆ. ಬೇಕಾರೆ ಇನ್ನೊಂದ್ಸಲ ನೋಡು, ತಾಳೆಲ್ಲ ಕರೆಕ್ಟ್ ಆಯ್ತಾವಿಲ್ಲ ನೋಡಿ, ಇನ್ನೊಮ್ಮೆ ನೋಡ್ಕೊಂಡು ಹಾಕ. ಎಲ್ಲ ಕರೆಕ್ಟ್ ಆಗತ್ತಂತ ಹೇಳಿದನ್ರಿ. ಅದಕ್ಕೆ ಅದನ್ನು ಸೆಟ್ ಮಾಡಿದ್ವಿ. ಅದನ್ನು ಗಾಲಿ ಇರ್ತಾವಲ್ಲ ರೀ, 2 ಗಾಲಿ ಉಳ್ತಿರ್ತಾವಲ್ಲ, ಅದು ಹಿಂಗಾರಾಗ ಏನಿತ್ತಪ್ಪ ಅಂದ್ರೆ ಬೀಜ ಎಷ್ಟು ಒಳಗೆ ಹಾಯ್ತೈತೆ ಅಷ್ಟು ಬೇಸಲ್ರಿ. ಇದ್ರ ಕಡ್ಲಿ ಬೀಜ ಅವು ಹಿಂಗಾಗಿ ಕೆಳಗತ್ತ ಹಾಸಿಟ್ಟಿತ್ತು. ಅದನ್ನು ಹೊಳ್ಳಿ ಅದನ್ನು ಸೆಟ್ಟಿಂಗ್ ಮತ್ತು ಈಗ ಮುಂಗಾರಿ ಹೆಸರಿಗಲ್ರಿ ಸ್ವಲ್ಪ ಮೇಲೆ ಬಿದ್ದರೆ ನಡಿತೈತೆ ಅದು. ಹಿಂಗಾಗಿ ಒಂದು ಸ್ವಲ್ಪ 1 ಪಾಯಿಂಟ್ ಮ್ಯಾಗ ಏರಿಸಿ ಗಾಲಿ ಮೇಲೆ ಉಳ್ಕೊಂಡು ಹೋಗುವಂಗೆ ಸೆಟ್ ಮಾಡೀವ್ರಿ ಈಗ ಅದನ್ನು. ಹಿಂಗಾಗಿ ಬರೋಬ್ಬರಿ ಆಯ್ತು ನೋಡ್ರಿ. ಆಗಲೇ ಹೇಳ್ದಂಗೆ ವೀಕ್ಷಕರೇ, ನಿಮ್ಮ ಊರು ಮತ್ತು ನೀವು ಬೆಳೆಯುವಂಥ ಬೆಳೆಯನ್ನು
ಇನ್ನು ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ಹಾಕಿರಿ. ಹಾಗೆ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರಗಳು, ಶುಭ ದಿನ, ನಮಸ್ಕಾರ.